ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಂಬರ್ 1 ನ್ಯೂಸ್ ಚಾನೆಲ್. ನಾನು ಪ್ರಿಯಾಂಕಾ. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಮೂಡಲ್ಗಿ ವಲಯದ ಆಕಾಶ್ ಶಿಕ್ಷಣ ಸಂಸ್ಥೆ, ಈ ಸಂಸ್ಥೆ ಹೆಸರನ್ನ ತಾವು ಕೇಳೇ ಇರ್ತೀರಾ. ಇಲ್ಲಿ ಇವತ್ತು ಒಂದು ವಿಶೇಷವಾದ ಕಾರ್ಯಕ್ರಮ ನಡೀತು, ಒಂದು ಜಯಂತಿ ನಡೀತು. ಯಾರ್ದು ಅಂತೀರಾ? ಅಕ್ಷರದ ಅವ್ವ ಅಂತಾನೆ ಹೆಸರುವಾಸಿಯಾಗಿರೋ ಸಾವಿತ್ರಿಬಾಯಿ ಫೂಲೆ ಅವರ 189ನೇ ಜಯಂತಿಯನ್ನ ಆಚರಿಸಲಾಯಿತು. ಈ ಜಯಂತಿನ ಆಚರಿಸಕ್ಕೆ ಆಯೋಜಿಸಿದವರು ಪ್ರಕಾಶ್ ಬಾಗೇವಾಡಿ, ಆಕಾಶ್ ಶಿಕ್ಷಣ ಸಂಸ್ಥೆಯ ಓನರ್ ಅಂತ ಏನ್ ಹೇಳ್ತಾರೆ. ಪ್ರಕಾಶ್ ಬಾಗೇವಾಡಿ ಅವರು ಸತೀಶ್ ಜಾರಕಿಹೊಳಿ, ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಆಪ್ತರಾಗಿದ್ರು. ಸೊ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಘಟನೆ ನಡೆದಿತ್ತು. ಏನು ಅಂತ ಅಂದ್ರೆ, ಒಂದು ಮಂಗ ಬರುತ್ತೆ, ಒಂದು ಕೋತಿ ಬರುತ್ತೆ. ಸಾವಿತ್ರಿಬಾಯಿ ಫೂಲೆ ಅವರ ಭಾವಚಿತ್ರದ ಎದುರುಗಡೆ ಕೂತ್ಕೊಂಡು ಅವ್ರಿಗೆ ನಮನ ಸಲ್ಲಿಸಿ ಅಂಡ್ ಪ್ರಕಾಶ್ ಬಾಗೇವಾಡಿ ಕೈಯಿಂದ ಪ್ರಸಾದ ತಿನ್ಕೊಂಡು, ಅಂದ್ರೆ ಅವ್ರೇನು ಫುಡ್ ಕೊಟ್ಟಿರ್ತಾರೆ ಅದನ್ನ ತಿನ್ಕೊಂಡು ಯಾರಿಗೂ ತೊಂದರೆ ಕೊಡ್ದಿರಾ ಆರಾಮಾಗಿ ಹೋಗ್ಬಿಡತ್ತೆ. ತುಂಬಾನೇ ವಿಶೇಷ, ತುಂಬಾನೇ ವಿಚಿತ್ರ, ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ಹೋಗ್ಬಿಟ್ಟು ನೀವು ನೋಡ್ಕೊಂಡ್ ಬನ್ನಿ.